ರಮೇಶ್ ಯಾವ ರೀತಿ ಅವಮಾನ ಮಾಡ್ತಿದ್ದಾರೆ ಕರ್ಣಗೆ ಅಂದ್ರೆ, ನನ್ನ ಬದುಕಿಗೆ ಅಂಟಿಕೊಂಡಿರುವಂತಹ ಶನಿ ನೀನು ಅಂತಲ್ಲ ಅಂತಾರೆ. ತುಂಬಾನೇ ಕೆಟ್ಟದಾಗಿ ಮಾತನಾಡುತ್ತಾರೆ, ಬೆಲ್ಟ್ ಅಲ್ಲಿ ಹೊಡಿತಾರೆ. ಆದ್ರೆ ಕರ್ಣನ ಎದುರು ರಮೇಶ್ ಗೆಲ್ಲಕ್ ಆಗೋದಿಲ್ಲ. ಯಾಕೆಂದ್ರೆ ಕರ್ಣ ಸಿಡಿದೆದ್ದು ನಿಂತಿದ್ದಾನೆ. ತಾಯಿ ಸುಮತಿಗೆ ಏನಾದ್ರೂ ತೊಂದರೆ ಆದ್ರೆ ಕರ್ಣ ಸುಮ್ಮನೆ ಇರೋದಿಲ್ಲ. ತಾಯಿಗೆ ಹೊಡೆದಿರುವಂತ ರಮೇಶ್ಗೆ ಸರಿಯಾಗಿ ವಾರ್ನಿಂಗ್ ಅನ್ನ ಸಹ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಕರ್ಣ ಈಗ ಅಸಲಿ ಬಣ್ಣ, ಅಸಲಿ ಮುಖವನ್ನ ರಿವೀಲ್ ಮಾಡ್ಕೋತಾ ಇದ್ದಾರೆ. ಯಾಕೆಂದ್ರೆ ಇಷ್ಟು ದಿವಸ ತಾಳ್ಮೆಯಿಂದ ಇದ್ದಿದ್ದು ಸಾಕು. ಇನ್ ಮುಂದೆ ಹೋರಾಡಬೇಕು, ಇನ್ ಮುಂದೆ ಬಹಳ ಚೆನ್ನಾಗಿ ನಿಂತ್ಕೋಬೇಕು. ಯಾವುದೇ ಕಾರಣಕ್ಕೂ ರಮೇಶ್ ಅವರಿಗೆ ಈ ರೀತಿ ಅಂದ್ರೆ ಸುಮ್ಮನೆ ಕೂರೋದಾಗಿರ್ಬೋದು, ಅವರಿಗೆ ಎದುರೋದಾಗಿರ್ಬೋದು ಮಾಡೋದಿಲ್ಲ ನಾನು ಅಂತ ಈಗ ರಮೇಶ್ ಅವರು ನಿಂತ್ಕೊಂತ ಹೊಡಿಯೋಕೆ ಬಂದ್ರೆ ಅಲ್ಲಿ ಕರ್ಣ ಹೊಡ್ಸ್ಕೋತಾನೆ. ಆದ್ರೆ ಒಂದು ಮಾತುಗಳನ್ನು ಹೇಳಿದಂತ ಟೈಮ್ಲಿ ರಮೇಶ್ಗೆ ಉರಿದು ಬಿಡುತ್ತೆ. ನೀವು ಏನೇ ಮಾಡಿದ್ರು ಇವ್ ನನ್ನ ಮುಂದೆ ಗೆಲ್ಲೋಕ್ ಆಗೋದಿಲ್ಲ ಅಂತ ಕರ್ಣ ಕಡಾಖಂಡಿತವಾಗಿ ಕೂಡ ಹೇಳುವಂತದ್ದು. ಸೊ ಹೀಗಾಗಿ ಕರ್ಣ ತುಂಬಾ ಚೆನ್ನಾಗಿ ಈಗ ಹೊಸ ಟ್ವಿಸ್ಟ್ ನೊಂದಿಗೆ ಬರುತ್ತಿದ್ದು ಬಹಳನೇ ಜನರಿಗೂ ಕೂಡ ಇಷ್ಟ ಆಗ್ತಿದೆ. ಕಿರಣ್ ರಾಜ್ ಅವರ ಅಭಿನಯ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ನಿಮ್ಗೆ ಯಾರ ನಟನೆ ಇಷ್ಟ, ಕರ್ಣನ ಅಥವಾ ಅದ್ಭುತವಾದಂತ ರಮೇಶ್ ಪಾತ್ರ, ಸೀನಿಯರ್ ಪಾತ್ರನ ತಪ್ಪದೆ ಕಮೆಂಟ್ ಮಾಡಿ.